ಹಾಯ್. ನೋಡ್ರಿ, ನಾವು ಎಲ್ಲಿಗೆ ಹೋಗಿದ್ದೇವೆ ಅಂದ್ರೆ ಗೋವಾಕ್ಕೆ ಹೋಗಿದ್ದೀವಿ. ಗೋವಾಕ್ಕೆ ಹೋಗೋಕ್ಕಿಂತ ಮೊದಲು ಏನಾಯ್ತು ಅಂದ್ರೆ ಅಲ್ಲಿ ರಾತ್ರಿ ಪ್ಲ್ಯಾನ್ ಚೇಂಜ್ ಆಗ್ತದೆ. ಮತ್ತೊಂದು ಪ್ಲ್ಯಾನ್ ಚೇಂಜ್ ಮಾಡಿ ಎಲ್ಲಿಗೆ ಹೋಗಿದ್ದೇವೆ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಬರುವ ಸಹ್ಯಾದ್ರಿಯ ಪರ್ವತ ಶ್ರೇಣಿಯಲ್ಲಿ ಬೆಟ್ಟಗಳ ಸಾಲಿನಲ್ಲಿ ಇರುವಂತಹ ಒಂದು ಆ ಸುಂದರವಾದಂತಹ ಪ್ರದೇಶ ಯಾವುದಂದ್ರೆ ಆ ಪ್ರದೇಶ ಅಂಬೋಲಿಗೆ ಹೋಗ್ತೇವೆ. ಅಂಬೋಲಿಗೆ ಹೋಗ್ಬೇಕಂತ ಅಂಬೋಲಿಗೆ ಹೋಗ್ತೇವೆ. ಆದರೆ ಅಂಬೋಲಿಗೆ ಹೋಗೋಕ್ಕಿಂತ ಮತ್ತೆ ಅಲ್ಲಿ ಏನು ಮಾಡ್ತೇವೆ ಅಂದರೆ ಕವಲೇಸಟ್ಟ ಅಂತ ಒಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟಿಗೆ ಹೋಗಿ ನಾವೇನು ಮಾಡ್ತೇವೆ ಅಂದರೆ ಡ್ರೋನ್ ಶೂಟ್ ಮಾಡ್ತೇವೆ. ಇದೇ ನಮ್ಮ ಒಂದು ಡ್ರೋನ್ ಶೂಟ್. ನೋಡ್ರಿ, ಇದು ಕವಲೇಸಡ್ಡದ ಒಂದು ಬೆಟ್ಟಗಳ ಸಾಲಿನಲ್ಲಿ ಇರುವಂತಹ ಒಂದು ಪ್ರದೇಶ ಯಾವುದಂದ್ರೆ ಅದು ಕವಲೇಸಡ್ಡ. ಅದಕ್ಕಂದರೆ ಇಲ್ಲಿ ಬೆಟ್ಟಗಳ ಸಾಲು ಏನಾಗಿದೆ ಅಂದರೆ ನೋಡ್ತಾ ನಿಂತರೆ ಮೈಯನ್ನು ಮರೆದುಕೊಂಡು ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ನಿಲ್ಲಬಹುದು. ಯಾಕಂದರೆ ಅಷ್ಟು ಸುಂದರವಾದಂತಹ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ನಾವು ಇಲ್ಲಿ ಕವಲೇಸಡ್ಡದಲ್ಲಿ ನೋಡ್ಬೋದು. ಓಕೆನಾ? ಮತ್ತೆ ಏನಾಗ್ತೈತೆ ಅಂದ್ರೆ ನೋಡ್ರಿ, ಈ ಕವಲೇಸಡ್ಡ ಮಸ್ತ್ ಯಾಕೆ ಫೇಮಸ್ ಆಗಿದೆ ಅಂದ್ರೆ ಇಲ್ಲಿ ನೀರು ಏನಾಗ್ತೈತೆ ಅಂದ್ರೆ ಹಿಮ್ಮುಖವಾಗಿ ಏನು ಮಾಡ್ತಾವಂದ್ರೆ ಬೀಳ್ತಾವ. ಹೆಂಗಂದ್ರೆ ಗಾಳಿಯ ರಭಸಕ್ಕೆ ಏನಾಗ್ತೈತೆ ಅಂದ್ರೆ ಆ ಗಾಳಿ ಆ ಬೆಟ್ಟಕ್ಕೆ ಬಡ್ದಾಗ ಗಾಳಿ ಮೇಲ್ಗಡೆ ಬರುತ್ತೆ ಅಲ್ಲ, ಆ ಮೇಲ್ಗಡೆ ಬರುವಾಗ ಅಲ್ಲಿ ನೀರನ್ನು ಕೂಡ ಏನು ಮಾಡ್ತೈತೆ ಅಂದ್ರೆ ಆ ಗಾಳಿ ತೊಗೊಂಡು ಬರ್ತೈತಲ್ಲ, ಅದಕ್ಕೆ ಏನಾಗ್ತೈತಿ ಮೇಲ್ಗಡೆ ಬೀಳುವಂತಹ ಒಂದು ಫಾಲ್ಸ್ ಅನ್ನ ನಮ್ಮ ಕಣ್ಣಿಗೆ ಕಾಣ್ತೈತಿ. ಓಕೆನಾ? ಇದು ಕವಲೇಸಡ್ಡದಾಗ ಎಲ್ಲರೂ ನೋಡಿದ್ದೀರಿ. ಓಕೆನಾ? ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿ ನಾವು ಅಲ್ಲಿ ಹೋಗಿದ್ದೀವಿ. ಇಲ್ಲಿ ನೋಡ್ರಿ, ನಮ್ದೆಲ್ಲ ನಾವು ಫ್ರೆಂಡ್ಸ್ಗಳು ನೋಡಿದ್ವಿ. ಎಲ್ಲರೂ ನಾವು ಫ್ರೆಂಡ್ಸ್ಗಳನ್ನು ಕೂಡಿ ನಾವು ಏನು ಮಾಡಿದ್ದೇವೆ ಅಂದರೆ ಕವಲೇಸಡ್ಡದಲ್ಲಿ ಈ ರೀತಿಯಾಗಿ ಡ್ರೋನ್ ಶೂಟ್ಗಳನ್ನು ಕೂಡ ಮಾಡಿದ್ದೇವೆ. ಬಹಳ ಚೆನ್ನಾಗಿದೆ. ಪ್ರಾಕೃತಿಕ ಸೌಂದರ್ಯವನ್ನು ನಾವು ಸಲಕ್ಕೆ ಹೋದರೆ ಬಹಳಷ್ಟು ನಾವು ಆ ಒಂದು ಸ್ಥಳದಲ್ಲಿ ನಾವು ನೋಡ್ಬೋದು. ಓಕೆ, ಎಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಅಂದ್ರೆ ನಮ್ಮ ಪಯಣ ಪ್ರಾರಂಭವಾಗುವ ನಮ್ಮ ಕಾರಿನಲ್ಲಿ. ನಾವು ಸ್ವಿಫ್ಟ್ ಡಿಸೈರ್ ಇನ್ನೊಂದು ಸ್ವಿಫ್ಟ್ ಡಿಸೈರ್, ಇದು ಆಗನ ಯಾವುದೈತೆ ಅಂದರೆ ನಮ್ಮದು ಈಟಿಗ. 3 ಕಾರಿನಲ್ಲಿ ನಾವೇನು ಮಾಡ್ತೇವೆ ಅಂದರೆ ಪ್ರಯಾಣವನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲಿಗಂದ್ರೆ ಕವಲೇಸಡ್ಡ ನೋಡಿದ್ದೇವೆ. ಈಗ ಕವಲೇಸಡ್ಡಲಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಿತ್ತು, 13 ಕಿಲೋಮೀಟರ್ ದೂರದಲ್ಲಿ ಪ್ರಯಾಣ ಮಾಡೋದಿತ್ತು ನಾವು. ಆ ಪ್ರಯಾಣ ಎಲ್ಲಿಗೆ ಹೋಗುತ್ತೆ ಅಂದರೆ ನಮ್ಮದು ಸೀದಾ ಹೋಗೋದು ಎಲ್ಲಿಗಂದ್ರೆ ಅಂಬೋಲಿ ಕಡೆ ಪ್ರಯಾಣವನ್ನು ಮಾಡ್ತೇವೆ. ನಾವು ಏನು ಮಾಡ್ತೇವೆ, ಪ್ರಯಾಣವನ್ನು ಅಂಬೋಲಿ ಕಡೆ ನಮ್ಮ ಅಲ್ಲಿಗೆ ಹೋಗುವಂಥ ದಾರಿಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಕಾರುಗಳ ಶೂಟ್ಸ್ಗಳನ್ನು ಮಾಡ್ತೇವೆ. ನಾವು ಡ್ರೋನ್ ಶೂಟ್ಸ್ಗಳನ್ನು ನೋಡೋಕತ್ತಿರಲ್ಲ, ಬಹಳ ಚೆನ್ನಾಗಿದೆ. ಪಕ್ಕದಲ್ಲಿ ಒಂದು ನದಿ, ಅದರ ಪಕ್ಕದಲ್ಲಿ ನಮ್ಮ ಒಂದು ರೋಡ್ ಮೇಲೆ ನಮ್ಮ ಕಾರುಗಳು ಹೋಗ್ತಾ ಇದ್ದಾವೆ. ಇದಿಷ್ಟು ನಾವು ಮಾಡಿದಂತಹ ಒಂದು ಡ್ರೋನ್ ಶೂಟ್ಗಳನ್ನು ನೋಡಿದ್ದೇವೆ.
ಈಗ ಎಲ್ಲಿಗೆ ಬರ್ತೀವಿ ಅಂದ ಇಲ್ಲಿ ನೀವು ನೋಡಬಹುದು, ನಾವು ನಿಂತ ಜಾಗದಲ್ಲಿ ಒಂದು ರೋಡ್ ಇದೆ. ಆ ರೋಡ್ ಮೇಲ್ಗಡೆ ಕಾಣ್ತಾ ಇರ್ಬೋದು ನಿಮಗೆ ಆ ಒಂದು ಜಲಪಾತ. ಅದೇ ಜಲಪಾತ ಯಾವುದು ಅಂದರೆ ಅಂಬೋಲಿಯ ಜಲಪಾತ ಅಂತ ನೀವು ಕೇಳಿರ್ಬೋದು. ಬಹಳ ಫೇಮಸ್ ಆದಂತಹ, ಬಹಳ ಪ್ರಸಿದ್ಧಿ ಆದಂತಹ ಜಲಪಾತ ಅದು. ಅಲ್ಲಿ ಅಂಬೋಲಿಯಲ್ಲಿ, ಅಂಬೋಲಿ ಘಾಟನಲ್ಲಿ ನಾವು ನೋಡ್ಬೋದು. ಬಹಳ ಪ್ರಸಿದ್ಧವಾದಂತಹ ಒಂದು ಆ ಅಂಬೋಲಿಯ ಫಾಲ್ಸಲ್ಲಿ ನಾವು ನೋಡೋಕೆ ಹೋಗಿದ್ದೆ. ಅಲ್ಲಿನೂ ಕೂಡ ಬರೀ ಡ್ರೋನೇ ಹರಿಸೆ ನಾವು ಡ್ರೋನ್ ಹರಿಸಿ ಅಲ್ಲಿನೂ ಕೂಡ ಏನು ಮಾಡಿದ್ದೇವೆ ಅಂದರೆ ಈ ಸೌಂದರ್ಯ ತಾಣಗಳನ್ನು, ಈ ಪ್ರಾಕೃತಿಕ ಸೌಂದರ್ಯ ತಾಣಗಳನ್ನು ನಾವು ಏನು ಮಾಡಿದ್ದೇವೆ, ಎಲ್ಲರೂ ಫ್ರೆಂಡ್ಸ್ಗಳನ್ನು ಏನು ಮಾಡಿದ್ದೇವೆ, ಎಂಜಾಯ್ ಮಾಡಿ ಬಂದಿದ್ದೇವೆ. ಈಗ ಈ ಒಂದು ಅಂಬೋಲಿಯನ್ನು ಬಹಳಷ್ಟು ಜನರು ಏನು ಮಾಡ್ತಾರೆ ಅಂದರೆ ಸಾವಿರಾರು ಜನರು ಇಲ್ಲಿಗೆ ಬಂದು ಈ ಅಂಬೋಲಿಯ ಜಲಪಾತವನ್ನು ನೋಡಿ ಮೈತುಂಬಿಕೊಳ್ಳುತ್ತಾರೆ. ಆದರೆ ನಾವೇನಾಯಿತು, ನಮ್ಮ ಏನು ಸ್ಯಾಡ್ ಮೂಮೆಂಟ್ ಏನಂದ್ರೆ ಇಲ್ಲಿ ಆ ಜಲಪಾತದಲ್ಲಿ ನೀರಿನ ಒಂದು ಅಭಯ ಇತ್ತು ನಮ್ಗೆ. ನೋಡ್ರಿ, ಜಲಪಾತದಲ್ಲಿ ಅಷ್ಟು ನೀರು ಇದ್ದಿದ್ದಿಲ್ಲ. ಅದಕ್ಕೆ ನಮಗೆ ಏನಾಗಿತ್ತು ಅಂದರೆ ಬಹಳ ಬೇಜಾರಾಗಿತ್ತು. ಆದರೂ ಕೂಡ ಏನು ಮಾಡಿದ್ದೇವೆ, ಇಲ್ಲಿ ಬಂದಿದ್ದೇವೆ, ಹೇಗಿದ್ದರೂ ಕೂಡ ನೋಡಲೇಬೇಕಲ್ಲ. ಅದಕ್ಕೆ ನೋಡಿ ಏನು ಮಾಡಿದ್ದೇವೆ ಅಂದರೆ ಅಲ್ಲಿಂದ ನಾವು ಏನು ಮಾಡ್ತೇವೆ, ಕೆಲವು ಡ್ರೋನ್ ಶೂಟ್ಗಳನ್ನು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೇವೆ ನಾವು ಎಲ್ಲರೂ, ನಮ್ಮ ದೋಸ್ತರು ಎಲ್ಲರೂ ಕೂಡಿ. ನೋಡಿರಿ ಎಲ್ಲ ಹೆಂಗೆ ನಿಂತವ್ ನೋಡ್ರಿ. ಒಂದು ಕಡೆ ಬರುವ ನಿಂದ್ರು ನಾನು ಡ್ರೋನ್ ಶೂಟ್ ಮಾಡ್ತೀನಿ ಅಂತ ಹೇಳೀನಿ. ಆ ಕಡೆ ಹೋಗಿ ನಿಂತ್ಬಿಟ್ಟವು. ನಾವೊಂದು ಕಡೆ ಇದ್ದೀನಿ, ಇವರು ಒಂದು ಕಡೆ ಅದಾರ. ಏನು ಮಾಡ್ಬೇಕು ಇವ್ರಿಗೆ? ಆಗ ನಾ ಇಲ್ಲಿ ಕೂತೀನಿ, ಅವ್ರು ಹಚ್ಚಿ ಕಡೆ ಕೂತಾರೆ. ಆಗ ಇಲ್ಲಿ ಕೂತಾವ, ನಾನು ಆ ಕಡೆ ಎಲ್ಲ ನಿಂತಿದ್ರಲ್ಲ ಅವರೆಲ್ಲ ನಮ್ಮ ಗೆಳೆಯರು. ಈ ಕಡೆ ಬರ್ರಿ ಹೊತ್ತು ನಾ ಅಂತೀನಿ, ಇಲ್ಲ ನಾ ಅಲ್ಲೇ ನಿಂದಿರ್ತೇವೆ ಅವು. ಇಷ್ಟೇ ನೋಡ್ರಿ ನಮ್ಮಿದ್ರ. ಹಾಗಾಗಿ ಇದು ಅಂಬೋಲಿಯ ಒಂದು ಫಾಲ್ಸನ್ನು ನೋಡ್ತೇವೆ. ಓಕೆನಾ? ಈ ಅಂಬೋಲಿ ಆಗ ನನ್ನ ಮುಂದಿನ ಪಯ ಎಲ್ಲಿಗೆ ಅಂದ್ರೆ ಗೋವಾಕ್ಕೆ ಹೊಂಟೇವಿ. ಈಗ ಸೀದಾ ನಾವು ಮುಂದಿನ ಒಂದು ಭಾಗದಲ್ಲಿ ಏನು ನೋಡೋಣ ಅಂದ್ರೆ ಗೋವಾದಲ್ಲಿರುವ ಒಡಿಯಾರ್ ಫಾಲ್ಸ್ ಬಗ್ಗೆ ನೋಡೋಣಂತೆ. ಯಾವುದು? ಒಡಿಯಾರ್ ಫಾಲ್ಸ್.